ಹಾಯ್ ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ಫಸ್ಟ್ ಸ್ಟ್ಯಾಂಡರ್ಡ್ EVSನ ಫಸ್ಟ್ ಚಾಪ್ಟರ್ ಅನಿಮಲ್ಸ್ ಅರೌಂಡ್ ಅಸ್ ಈ ಒಂದು ಚಾಪ್ಟರ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ವೇಳೆ ನಿಮಗೆ EVS ಅಲ್ಲಾಗಲಿ ಮ್ಯಾಥ್ಸಲ್ಲಾಗಲಿ ಬೇರೆ ಯಾವುದಾದ್ರು ಚಾಪ್ಟರ್ ಬೇಕು ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ ಒಂದು ಚಾಪ್ಟರ್ನ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡ್ತೀನಿ. ಒಂದು ವೇಳೆ ಆಲ್ರೆಡಿ ಅಪ್ಲೋಡ್ ಆಗಿರೋಂಥ ವಿಡಿಯೋ ಯಾವುದಾದ್ರು ನೀವು ನೋಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ EVS ಚಾಪ್ಟರ್ಸ್ದು ಲಿಂಕ್ ಹಾಕಿರ್ತೀನಿ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಆ ವಿಡಿಯೋನ ನೋಡ್ಬೋದು. ಸೊ ಲೆಟ್ಸ್ ಗೋ ಇನ್ ಟು ದಿ ಲೆಸನ್. ಅನಿಮಲ್ಸ್ ಅರೌಂಡ್ ಅಸ್. ನೋಡಿ ಮಕ್ಕಳೇ, ಈ ಒಂದು ಟಾಪಿಕಲ್ಲಿ ನಮ್ಮ ಸುತ್ತಮುತ್ತ ಇರುವಂಥ ಕೆಲವು ಅನಿಮಲ್ಸ್ನ ನಾವಿಲ್ಲಿ ಐಡೆಂಟಿಫೈ ಮಾಡೋದನ್ನು ಈ ಚಾಪ್ಟರಲ್ಲಿ ತಿಳ್ಕೊಳ್ತೇವೆ. ಸೊ ನೋಡೋಣ. ನೋಡಿ, ಇದೊಂದು ಸ್ವಲ್ಪ ಝೂಮ್ ಔಟ್ ಮಾಡಿದ್ದೀನಿ. ನೀವು ಟೆಕ್ಸ್ಟ್ ಬುಕ್ ಕೂಡ ಓಪನ್ ಮಾಡಿದ್ರೆ ನಿಮಗೆ ಈ ಇಮೇಜ್ ಕಾಣಿಸುತ್ತೆ. ಇಲ್ಲಿ ಏನು ಕೇಳಿದ್ದಾರೆ, ಮೊದಲು ಒಂದು ಇಮೇಜ್ ಇದೆ, ಓಕೆ, ಒಂದು ಪಿಕ್ಚರ್ ಇದೆ ದೊಡ್ಡದೊಂದು. ಇದರಲ್ಲಿ ಎಷ್ಟೊಂದು ಅನಿಮಲ್ಸು, ಫಿಶ್ಶು, ಟೋಟಲ್ ಒಂದು ವಿಲೇಜ್ ಸೆಟಪ್ ಇಲ್ಲಿ ಇದೆ. ಇಫ್ ಯು ಹ್ಯಾವ್ ಸೀನ್ ದಿ ಅನಿಮಲ್ಸ್ ದಟ್ ಆರ್ ಇನ್ ದಿ ಅಬೋವ್ ಪಿಕ್ಚರ್, ಪುಟ್ ಟಿಕ್ ಮಾರ್ಕ್ ಇನ್ ದಿ ಗಿವನ್ ಬಾಕ್ಸ್. ಇಲ್ಲಿ ಎಷ್ಟೊಂದು ಅನಿಮಲ್ಸ್ ಇದೆ, ಅನಿಮಲ್ಸ್ ಪಕ್ಕ ಎಲ್ಲ ಒಂದೊಂದು ಬಾಕ್ಸ್ ಇದೆ. ಸೊ ನೀವೇನು ಮಾಡಬೇಕು, ನೀವೇನಾದರೂ ಅನಿಮಲ್ನ ನೋಡಿದರೆ, ನೀವು ರಿಯಲ್ ಲೈಫಲ್ಲಿ ನಿಮ್ಮ ಮನೆ ಅಕ್ಕಪಕ್ಕ ಹಳ್ಳಿಯಲ್ಲಿ ಎಲ್ಲಾದರೂ, ಅದನ್ನು ನೀವು ಟಿಕ್ ಮಾಡಿ ಅಂತ. ಇದು ಒಬ್ಬೊಬ್ರಿಗೆ ಒಂದೊಂದು ಥರ ಬರುತ್ತೆ. ಸೊ ನಾನು ತೋರಿಸ್ತೀನಿ ಇಲ್ಲಿ ಏನು ಅಂತ. ನೋಡಿ, ಇಲ್ಲಿ ಈಗಲ್ನ ನಾನು ನೋಡಿದ್ದೀನಿ, ಸೊ ನಾನು ಟಿಕ್ ಮಾಡ್ತೀನಿ. ನೀವು ನೋಡಿದರೆ ನೀವು ಅದನ್ನು ಟಿಕ್ ಮಾಡಿ, ನೋಡಿಲ್ಲ ಅಂದರೆ ಬೇಡ. ಅದೇ ಥರ ಇಲ್ಲೊಂದು ಕ್ರೋ ಇದೆ, CROW, ಕ್ರೋ, ಕಾಗೆನ ನೀವೇನಾದರೂ ನೋಡಿದ್ರಿ ಅಂದರೆ ಟಿಕ್ ಮಾಡಿ, ನೋಡಿಲ್ಲ ಅಂದರೆ ಟಿಕ್ ಮಾಡೋದು ಬೇಡ. ಸೊ ನಾನು ನೋಡಿದ್ದೀನಿ ಕಾಗೆನ, ನಾನು ಟಿಕ್ ಮಾಡ್ತೀನಿ. ಅದೇ ಥರ ಇಲ್ಲಿ ಆಕ್ಸನ್ ಅಂತ ಇದೆ. ಆಕ್ಸನ್ ಅಂದರೆ ಎತ್ತು ಅಂತ, ಹಸುದಲ್ಲೇ ಮೇಲೆ ಬರುತ್ತಲ್ಲ ಅದು, ಎತ್ತಿನ ಗಾಡಿಯಲ್ಲಿ ಬರುತ್ತಲ್ಲ ಎತ್ತುಗಳು, ಅವು. ಸೊ ಅದನ್ನು ನಾನು ನೋಡಿಲ್ಲ, ನಾನು ಅದನ್ನು ಟಿಕ್ ಮಾಡಲ್ಲ ಅಥವಾ ಇಂಟು ಮಾಡ್ತೀನಿ. ನೀವು ನೋಡಿದರೆ ಟಿಕ್ ಮಾಡಿ, ನೋಡಿಲ್ಲ ಅಂದರೆ ಇಂಟು ಹಾಕಿ. ಅದೇ ಥರ ಇಲ್ಲಿ ಒಂದು ಮೇಕೆ ಮೇಯ್ತಾ ಇದೆ. ಮೇಕೆನ ನೀವು ನೋಡಿದರೆ ಟಿಕ್ ಮಾಡಿ, ನೋಡಿಲ್ಲ ಅಂದರೆ ಟಿಕ್ ಮಾಡಬೇಡಿ. ಸೊ ನಾನು ನೋಡಿದ್ದೀನಿ, ನಾನು ಟಿಕ್ ಮಾಡಿದ್ದೀನಿ. ಇನ್ನು ಏನೇನಿದೆ, ಇನ್ನು ಈ ಕಡೆ ಬಂದರೆ ಒಂದು ಬಫೆಲೋ ಇದೆ. ಸೊ ಬಫೆಲೋನ ನೀವು ನೋಡಿದರೆ ಟಿಕ್ ಮಾಡಿ, ನಾನು ನೋಡಿಲ್ಲ ಅದಕ್ಕೆ ನಾನು ಕ್ರಾಸ್ ಮಾಡ್ತೀನಿ. ನೀವು ನೋಡಿದರೆ ಈ ಥರ ಟಿಕ್ ಮಾಡಬೇಕು. ಅದೇ ಥರ ಇಲ್ಲಿ ಎಷ್ಟೊಂದು ಹೆಣ್ಣಿದೆ, ಕೋಳಿಗಳಿದೆ. ಸೊ ಕೋಳಿಗಳನ್ನು ನಾನು ನೋಡಿದ್ದೀನಿ, ಸೊ ನಾನು ಟಿಕ್ ಮಾಡ್ತಾಯಿದ್ದೀನಿ. ನೀವು ನೋಡಿದರೆ ನೀವು ಟಿಕ್ ಮಾಡಿ, ಓಕೆ. ಅದೇ ಥರ ಹಸು ಇದೆ, ಹಾಲು ಕರಿತಾ ಇದ್ದಾರಲ್ವಾ. ಸೊ ಹಸುನ ನೋಡಿದರೆ ಟಿಕ್ ಮಾಡಿ, ನೋಡಿಲ್ಲ ಅಂದರೆ ಕ್ರಾಸ್, ಓಕೆನಾ. ಡಾಗ್, ನಾಯಿ, ಎಲ್ಲರೂ ನೋಡಿರ್ತೀರಲ್ಲ ನಾಯಿನ, ಸೊ ನಾಯಿ ಪಕ್ಕ ಒಂದು ಟಿಕ್ ಮಾಡಿ. ಅದೇ ಥರ ಇಲ್ಲಿ ಒಂದು ಕುದುರೆ ಗಾಡಿ ಇದೆ, ಕುದುರೆ ಗಾಡಿ ಪಕ್ಕನೂ ಬಾಕ್ಸ್ ಇದೆ. ಸೊ ಇಲ್ಲಿ ಕುದುರೆನ ನೀವು ನೋಡಿದಿರಲ್ಲಿ ರಿಯಲ್ ಲೈಫಲ್ಲಿ ನೋಡಿದರೆ ಟಿಕ್ ಮಾಡಿ. ನಾನು ನೋಡಿಲ್ಲ ಕುದುರೆನ ಡೈರೆಕ್ಟಾಗಿ, ಸೊ ನಾನು ಅದನ್ನು ಇಂಟು ಮಾಡಿರ್ತೀನಿ, ಓಕೆ, ಕ್ರಾಸ್ ಮಾಡಿರ್ತೀನಿ. ಅದೇ ಥರ ಇಲ್ಲೊಂದು ಟಾರ್ಟಾಯ್ಸ್ ಇದೆ. ಟಾರ್ಟಾಯ್ಸ್ನ ನಾನು ನೋಡಿಲ್ಲ ಡೈರೆಕ್ಟಾಗಿ, ಸೊ ನಾನು ಇಂಟು ಮಾಡಿರ್ತೀನಿ. ನೀವು ಇಂಟು ಮಾಡಿದ್ರೆ ಇಂಟು ಮಾಡಿ, ಇಲ್ಲ ಟಿಕ್ ಮಾಡಿದ್ರೆ ಟಿಕ್ ಮಾಡಿ, ನೀವು ನೋಡಿದರೆ ಟಿಕ್ ಮಾಡಿ. ಅದೇ ಥರ ಫಿಶ್ನ ನಾನು ಡೈರೆಕ್ಟಾಗಿ ನೋಡಿದ್ದೀನಿ, ಅದಕ್ಕೆ ನಾನು ಅದನ್ನು ಟಿಕ್ ಮಾಡ್ತಾಯಿದ್ದೀನಿ, ಇಲ್ಲ ಅಂದರೆ ಕ್ರಾಸ್ ಮಾಡ್ತಿದ್ದೆ. ಅದೇ ಥರ ಇಲ್ಲಿ ನೋಡಿ, ಇಲ್ಲಿ ಗೋಟ್ ಇದೆ, ಓಕೆನಾ. ಸೊ ಗೋಟು ನೀವು ನೋಡಿದ್ರಿ ಅಂದರೆ ಟಿಕ್ ಮಾಡಿ, ನಾನು ಗೋಟ್ನ ನೋಡಿದ್ದೀನಿ ಅದಕ್ಕೆ ಟಿಕ್ ಮಾಡಿದ್ದೀನಿ. ಅದೇ ಥರ ಶೀಪ್ ಇದೆ, ಶೀಪ್ನ ನೀವು ನೋಡಿದರೆ ಅದನ್ನು ಕೂಡ ನೀವು ಟಿಕ್ ಮಾಡಿ. ಈ ಥರ ಇದೆಲ್ಲ ಬಾಕ್ಸಲ್ಲೂ ಕೂಡ ನೀವೇನು ಮಾಡಬೇಕು, ಯಾವ್ಯಾವ ಅನಿಮಲ್ನ ನೋಡಿದ್ದೀರಾ ಅದನ್ನು ಟಿಕ್ ಮಾಡಬೇಕು, ಯಾವ್ಯಾವ ಅನಿಮಲ್ನ ನೋಡಿಲ್ಲ ಅಂತ ಇರುತ್ತೆ ಅದನ್ನು ಕ್ರಾಸ್ ಮಾಡಬೇಕು, ಓಕೆನಾ. ಸೊ ಇದು ಈ ಫಸ್ಟ್ ಪೇಜು ಮುಗೀತು. ನೆಕ್ಸ್ಟು, ಕ್ಯಾನ್ ಯು ಫೈಂಡ್ ದೀಸ್ ಅನಿಮಲ್ಸ್ ಇನ್ ಯುವರ್ ಲೊಕ್ಯಾಲಿಟಿ? ಇಫ್ ಎಸ್, ಪುಟ್ ಟಿಕ್ ಮಾರ್ಕ್ ಇನ್ ದಿ ಬಾಕ್ಸ್. ಅಂದರೆ ಈಗ ಇಲ್ಲಿ ಇನ್ನೊಂದು ಶೀಟ್ ಇದೆ ನೋಡಿ, ಫುಲ್ ಶೀಟ್ ಇದೊಂದು, ಓಕೆನಾ. ಈ ಶೀಟಲ್ಲಿ ನೀವು ಯಾವ ಅನಿಮಲ್ಸ್ನ ಅದರ ನಿಮ್ಮ ಸುತ್ತಮುತ್ತ ಸಿಗುತ್ತೆ ಅನಿಮಲ್ಸು, ಅದನ್ನು ನೀವು ಟಿಕ್ ಹಾಕ್ರಿ. ಕಾಣಿಸ್ದೇ ಇರೋವಂಥ ಅನಿಮಲ್ಸ್ ಇದ್ದರೆ ಟಿಕ್ ಹಾಕಬೇಡಿ, ಓಕೆನಾ. ಸೊ ಈಗ ಶೀಪು ನಾನು ಸುತ್ತಮುತ್ತ ನೋಡ್ತೀನಿ, ಕಾಣಿಸುತ್ತೆ, ಸಿಗುತ್ತೆ ನಮಗೆ ಶೀಪು. ಅದೇ ಥರ ಕ್ರೋ ಕೂಡ ನಮಗೆ ಅವಾಗವಾಗ ಸಿಗ್ತಾ ಇರುತ್ತೆ, ಅದನ್ನು ಟಿಕ್ ಮಾಡ್ತೀನಿ. ಅದೇ ಥರ ಡಾಂಕಿ ನಮ್ಗೆ ಸುತ್ತಮುತ್ತ ಯಾವುದೂ ಕಾಣಿಸಲ್ಲ ಇಲ್ಲಿ ಬೆಂಗಳೂರಲ್ಲಿರೋದು ನಾನು, ಸೊ ಅದರಿಂದ ಅದನ್ನು ಕ್ರಾಸ್ ಮಾಡ್ತೀನಿ. ಗೋಟ್ ಕೂಡ ಕಾಣಿಸುತ್ತೆ, ಸೊ ಅದನ್ನು ಟಿಕ್ ಮಾಡ್ತೀನಿ. ಹೆಣ್ಣು, ಕೋಳಿ ನಮ್ಮ ಸುತ್ತಮುತ್ತ ಬೆಂಗಳೂರಲ್ಲಿ ಯಾರೂ ಸಾಕಿರಲ್ಲ, ಸೊ ಅದನ್ನು ಕ್ರಾಸ್ ಮಾಡ್ತೀನಿ. ನೀವು ಅಕಸ್ಮಾತ್ ನಿಮಗೆ ಕಾಣಿಸಿದ್ರೆ ನೀವು ಅದಕ್ಕೆ ಟಿಕ್ ಮಾಡಿ ಹಳ್ಳಿಯಲ್ಲಿದ್ದರೆ.
ಅದೇ ಥರ ಸ್ನೇಕು ಬೆಂಗಳೂರಲ್ಲಿ ಎಲ್ಲೂ ಕಾಣಿಸಲ್ಲ, ಸೊ ಅದನ್ನು ಕ್ರಾಸ್ ಮಾಡ್ತೀನಿ. ನೆಕ್ಸ್ಟು ಸ್ಪ್ಯಾರೋ ಅಂತೂ ಈ ಕಾಲದಲ್ಲಿ ಎಲ್ಲೂ ನೋಡೋಕ್ಕೆ ಸಿಗ್ತಾಯಿಲ್ಲ, ಸೊ ಅದನ್ನು ನಾನು ಕ್ರಾಸ್ ಮಾಡ್ತೀನಿ. ನೀವೇನಾದರೂ ನಿಮ್ಮ ಮನೆ ಸುತ್ತಮುತ್ತ ಸಿಗುತ್ತೆ, ಸ್ಪ್ಯಾರೋ ಕಾಣಿಸುತ್ತೆ ಅಂದರೆ ಅದಕ್ಕೆ ಟಿಕ್ ಮಾಡಿ. ಮೀನು ಅದೇ ಥರ, ಮೀನು ಬೆಂಗಳೂರಲ್ಲಿ ಕಾಣಿಸುತ್ತೆ, ಇಲ್ಲೆಲ್ಲ ಸಾಕಿರ್ತಾರೆ, ಸೊ ಅದನ್ನು ಟಿಕ್ ಮಾಡ್ತೀನಿ. ನಿಮಗೆ ಅದೇ ಅಕಸ್ಮಾತ್ ನೀವು ನೋಡಿಲ್ಲ ಮೀನು ನಿಮ್ಮ ಸುತ್ತಮುತ್ತ ಎಲ್ಲೂ ಸಿಗಲ್ಲ ಅಂದರೆ ಅದನ್ನು ಕ್ರಾಸ್ ಮಾಡ್ಕೊಳ್ಳಿ. ಸೊ ಇಲ್ಲೇನು ಕೇಳಿದರು, ನೇಮ್ ಸಮ್ ಅದರ್ ಅನಿಮಲ್ಸ್ ದಟ್ ಯು ಫೈಂಡ್ ಇನ್ ಯುವರ್ ಲೊಕ್ಯಾಲಿಟಿ. ಸೊ ಇವಾಗ ಇಲ್ಲಿರೋವಂಥದ್ದು ನಮ್ಗೆ ಯಾವುದು ಕಾಣಿಸುತ್ತೆ ನಮ್ಮ ಲೊಕ್ಯಾಲಿಟಿಯಲ್ಲಿ ಅದರದ್ದು ಟಿಕ್ ಮಾಡೋದು ಕ್ರಾಸ್ ಮಾಡೋದು ಮಾಡಿದ್ವಿ. ಈಗ ಬೇರೆ ಅನಿಮಲ್ಸ್ ಯಾವುದಾದ್ರು ಇತ್ತು ಅಂದರೆ ಕೆಲವು ಹೆಸರನ್ನ ನೀವು ಹೇಳ್ಬೋದು ಅಥವಾ ನಿಮ್ಮ ಕ್ಲಾಸ್ ವರ್ಕಲ್ಲಿ ಬರಿಬೋದು. ಯಾವುದು ನಿಮ್ಮ ಲೊಕ್ಯಾಲಿಟಿಯಲ್ಲಿ ಸಿಗುವಂಥ ಅನಿಮಲ್ಸ್ ಆದರೆ, ಫಾರ್ ಎಕ್ಸಾಂಪಲ್ ಡಾಗ್ ಇರ್ಬೋದು, ಕ್ಯಾಟ್ ಇರ್ಬೋದು, ಮೌಸ್ ಇರ್ಬೋದು, ಇದೆಲ್ಲ ಕೂಡ ನಿಮಗೆ ಸಿಗುತ್ತೆ ಲೊಕ್ಯಾಲಿಟಿಯಲ್ಲಿ. ನೆಕ್ಸ್ಟು ಇನ್ನೊಂದು ಪೇಜ್ ಕೊಟ್ಟಿದ್ದಾರೆ, ನೇಮ್ ದೀಸ್ ಅನಿಮಲ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಅನಿಮಲ್ಸ್ದು ಹೆಸರನ್ನ ನೀವು ಬರೀಬೇಕು ಅಂತ. ಸೊ ಇದು ಸ್ಕ್ವಿರಿಲ್ ಅಂತ ಮೊದಲನೇ ಅನಿಮಲ್ಲು. ಸೊ ನೇಮ್ ದೀಸ್ ಅನಿಮಲ್ಸ್ ಅಂತ ಕೊಟ್ಟಿದ್ದಾರೆ, ಇದರ ಹೆಸರು ಸ್ಕ್ವಿರಿಲ್ ಅಂತ, SQUIRREL, ಸ್ಕ್ವಿರಲ್ ಅಂತ. ಓಕೆ, ಅದು ಹ್ಯಾಂಡ್ ರೈಟಿಂಗ್ ಕರೆಕ್ಟ್ ಇಲ್ಲ, ನೀವು ನೋಡ್ಕೊಳ್ಳಿ. ಇದು ಲಿಸರ್ಡ್ ಅಂತ. ಓಕೆ, LIZARD, ಲಿಸರ್ಡ್ ಅಂತ. ಓಕೆನಾ. ನೆಕ್ಸ್ಟ್ ಇದು ಈ ಅನಿಮಲ್ ಗೊತ್ತಾ ನಿಮಗೆ? ಓಕೆ, ನನಗೂ ಗೊತ್ತು. ಇದರ ಹೆಸರು ಪಿಗ್ ಅಂತ, PIG ಅಂತ, ಪಿಗ್ ಅಂತ. ಇದನ್ನೆಲ್ಲ ನೀವು ಕ್ಲಾಸ್ ವರ್ಕಲ್ಲಿ ಬರೀಬೇಕು, ಆ್ಯಕ್ಚುಲಿ ಟೆಕ್ಸ್ಟ್ ಬುಕ್ಕಲ್ಲಿ ಜಾಗ ಇಲ್ಲ. ಓಕೆನಾ. ನೆಕ್ಸ್ಟ್ ಇದು ಹಾರ್ಸ್ ಅಂತ, ಹಾರ್ಸು HORSE ಅಂತ, ಹಾರ್ಸ್. ನೆಕ್ಸ್ಟ್ ಇದು ಹೌಸ್ ಫ್ಲೈ ಅಂತ. ಓಕೆ, HOU. ನೋಡಿ ನಾನಿದು ಸಿಸ್ಟಮಲ್ಲಿ ಬರಿತಾ ಇದ್ದೀನಿ, ಕ್ಲೀನಾಗಿ ಬರಲ್ಲ, ಎಷ್ಟಾಗುತ್ತೋ ಅಷ್ಟು ಬರಿತೀನಿ. ಹೌಸ್ ಫ್ಲೈ ಅಂತ. ಓಕೆ, ಅಂದರೆ ನೊಣ ಅಂತ. ನೆಕ್ಸ್ಟ್ ಇದು ಮಂಕಿ ಅಂತ, ನೋಡಿದಿರಲ್ವ ಎಲ್ಲ? ಎಸ್, ಸೊ ಮಂಕಿ ಅಂತ. ನೆಕ್ಸ್ಟು ಇದು ಯಾವ ಅನಿಮಲ್ಲು ಅಥವಾ ಯಾವ ಬರ್ಡ್ ಗೊತ್ತಾ? ಎಸ್, ಕರೆಕ್ಟ್, ಇದು ಪಿಜನ್ ಅಂತ, PIGEON, ಪಿಜನ್ ಅಂತ. ಇದು ಈ ಅನಿಮಲ್ ಯಾವುದು ಅಂತ ಗೊತ್ತಾ? ನವಿಲು. ನವಿಲ್ಗೆ ಏನಂತ ಕರಿತೀವಿ ನಾವು? ನವಿಲು ಅಂತ. ನವಿಲ್ನ ಏನಂತ ಕರಿತೀವಿ ನಾವು? ಪಿಕಾಕ್ ಅಂತ. ಸೊ PEACOCK ಅಂತ. ನೆಕ್ಸ್ಟ್ ಇದು ಯಾವ ಅನಿಮಲ್ ಗೊತ್ತಾ? ಕರೆಕ್ಟ್, ರ್ಯಾಬಿಟ್ ಅಂತ, RABBIT ಅಂತ, ರ್ಯಾಬಿಟ್. ನೆಕ್ಸ್ಟ್ ಇದು ಕರೆಕ್ಟ್, ಫ್ರಾಗ್ ಅಂತ, FROG. ಸೊ ಇದೆಲ್ಲ ಈ ಥರ ಎಲ್ಲದನ್ನು ಕೂಡ ನೀವು ಈ ಪೇಜಲ್ಲಿರೋದನ್ನೆಲ್ಲ ಕೂಡ ಬರೀಬೇಕು. ನಿಮ್ಗೆ ಇಲ್ಲೇ ಜಾಗ ಆದರೆ ಇಲ್ಲೇ ಬರೀರಿ, ನೀವು ಒಂದು ಸರಿ ಕ್ಲಾಸ್ ವರ್ಕಲ್ಲೂ ಕೂಡ ಒಂದು ಸರಿ ಬರೀರಿ. ಸ್ಕ್ವಿರಿಲ್, ಲಿಸರ್ಡ್, ಪಿಗ್, ಹಾರ್ಸ್, ಹೌಸ್ ಫ್ಲೈ, ಮಂಕಿ, ಪಿಜನ್, ಪಿಕಾಕ್, ರ್ಯಾಬಿಟ್ ಆ್ಯಂಡ್ ಫೈನಲಿ ಫ್ರಾಗ್. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಮೈನ್ ಕೊಟ್ಟಿದ್ದಾರೆ, ಮ್ಯಾಚ್ ದಿ ಪಿಕ್ಚರ್ಸ್ ಆಫ್ ದಿ ಫೇಸಸ್ ಆಫ್ ದಿ ಅನಿಮಲ್ಸ್ ಟು ದರ್ ಬಾಡೀಸ್ ಕರೆಕ್ಟ್ಲಿ ಬೈ ಡ್ರಾಯಿಂಗ್ ಲೈನ್ಸ್, ದೆನ್ ನೇಮ್ ದಿ ಅನಿಮಲ್ಸ್, ಒನ್ ಈಸ್ ಡನ್ ಫಾರ್ ಯು. ಸೊ ನೋಡಿ ಇಲ್ಲೇನು ಕೊಟ್ಟಿದ್ದಾರೆ, ಇಲ್ಲಿ ಎಷ್ಟೊಂದು ಅನಿಮಲ್ಸ್ದು ಬರ್ಡ್ಸ್ದೆಲ್ಲ ತಲೆಗಳು ಕೊಟ್ಟಿದ್ದಾರೆ. ಓಕೆನಾ. ಈ ಕಡೆ ತಲೆ ಇಲ್ಲದೆ ಇರೋ ಬಾಡಿ ಮಾತ್ರ ಕೊಟ್ಟಿದ್ದಾರೆ. ಈಗ ನಾವೇನು ಮಾಡಬೇಕು, ಎರಡನ್ನು ಮ್ಯಾಚ್ ಮಾಡಬೇಕು, ಮ್ಯಾಚ್ ದಿ ಫಾಲೋಯಿಂಗ್ ಮಾಡಬೇಕು. ಓಕೆನಾ. ಒಂದು ಮಾಡಿದ್ದಾರೆ ನೋಡಿ, ಗೋಟ್ ತಲೆಗೆ ಗೋಟ್ ಬಾಡಿನ ಅಟ್ಯಾಚ್ ಮಾಡಿದ್ದಾರೆ. ಈಗ ಒಂದು ಮಾಡಿದ್ದಾರೆ ಅವರು, ನಾವು ಬೇರೆನ ಮಾಡಬೇಕು. ಸೊ ಫಸ್ಟ್ ಏನು ಮಾಡಬೇಕು ನಾವು, ಗೋಟಿಂದ ತಲೆನ ಯಾವುದಿದೆ ಗೋಟ್ ಬಾಡಿ ಅದಕ್ಕೆ ಅಟ್ಯಾಚ್ ಮಾಡಬೇಕು. ಆಮೇಲೆ ಇಲ್ಲಿ ಗೋಟ್ ಅಂತ ಹೆಸರು ಬರೀಬೇಕು, GOAT ಅಂತ. ನೆಕ್ಸ್ಟ್ ಇಲ್ಲಿ ಪ್ಯಾರೆಟ್ ಇದೆ, ಪ್ಯಾರೆಟ್ ತಲೆ, ಪ್ಯಾರೆಟ್ ಬಾಡಿ ಎಲ್ಲಿದೆ ನೋಡಬೇಕು, ಪ್ಯಾರೆಟ್ ಬಾಡಿ ಇಲ್ಲಿದೆ. ಸೊ ಇಲ್ಲಿಂದ ಒಂದು ಲೈನ್ನ ನಾವು ಪ್ಯಾರೆಟ್ ಬಾಡಿಗೆ ಅಟ್ಯಾಚ್ ಮಾಡಬೇಕು. ಇಲ್ಲಿ ಪ್ಯಾರೆಟ್ ಅಂತ ಬರೀಬೇಕು, PARROT ಅಂತ. ನೆಕ್ಸ್ಟ್ ಡಾಗ್ ತಲೆ ಇಲ್ಲಿದೆ, ಡಾಗ್ ಬಾಡಿ ಇಲ್ಲಿದೆ. ಸೊ ಡಾಗ್ ತಲೆಯಿಂದ ಡಾಗ್ ಬಾಡಿಗೆ ಅಟ್ಯಾಚ್ ಮಾಡಬೇಕು, ಇಲ್ಲಿ ಡಾಗ್ ಅಂತ ಬರೀಬೇಕು. ನೆಕ್ಸ್ಟು ಪಿಕಾಕ್ ತಲೆ ಇಲ್ಲಿದೆ, ಪಿಕಾಕ್ ಬಾಡಿ ಇಲ್ಲಿದೆ. ಸೊ ಪಿಕಾಕ್ ತಲೆಯಿಂದ ಒಂದು ಲೈನ್ ಎಳೆದು ಪಿಕಾಕ್ ಬಾಡಿಗೆ ಹೋಗಬೇಕು, ಇಲ್ಲಿ
ಪಿಕಾಕ್ ಅಂತ ಬರೀಬೇಕು, PACOCK. ನೆಕ್ಸ್ಟು ಮಂಕಿ ತಲೆ, ಅಲ್ಲಿಂದ ಮಂಕಿ ಬಾಡಿಗೆ, ಸೊ ಹೆಸರು ಮಂಕಿ, MONKEY. ನೆಕ್ಸ್ಟು ಕ್ಯಾಟ್ ತಲೆ, ಇನ್ನು ಉಳಿದಿರೋದು ಯಾವುದು ಇದೊಂದೇ, ಸೊ ಕ್ಯಾಟ್ ತಲೆಯಿಂದ ಕ್ಯಾಟ್ ಬಾಡಿಗೆ ಇಲ್ಲಿ ಕ್ಯಾಟ್ ಅಂತ ಬರಿಬೇಕು. ಸೊ ಇಲ್ಲಿಗೆ ಈ ಮೈನ್ ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಲುಕ್ ಎಟ್ ದಿ ಪಿಕ್ಚರ್ಸ್ ಗಿವನ್ ಬಿಲೋ, ನೇಮ್ ದಿ ಅನಿಮಲ್ಸ್, ಸರ್ಕಲ್ ದಿ ಅನಿಮಲ್ಸ್ ಯು ಫೈಂಡ್ ಇನ್ ಯುವರ್ ಹೌಸ್ ಅಂತ. ಸೊ ಇಲ್ಲೇನು ಮಾಡಬೇಕು ನಾವು, ಇಲ್ಲಿ ಎಷ್ಟೊಂದು ಪಿಕ್ಚರ್ಸ್ ಕೊಟ್ಟಿದ್ದಾರೆ, ಓಕೆನಾ. ಇದ್ರದ್ದೆಲ್ಲ ಹೆಸರು ನಾವು ಹೇಳಬೇಕು ಅಥವಾ ಬರಿಬೇಕು. ಬರೆದ ಮೇಲೆ ಸರ್ಕಲ್ ದಿ ಅನಿಮಲ್ಸ್ ಯು ಫೈಂಡ್ ಇನ್ ಯುವರ್ ಹೌಸ್, ಅದನ್ನು ಮನೇಲಿ ಏನಾದರೂ ನೋಡ್ತೀವಿ ಅಂದರೆ, ಮನೆ ಒಳಗಡೆ ನಾವು ಹೇಳ್ತಾ ಇರೋದು, ಓಕೆ. ಅದನ್ನು ನೋಡ್ತೀವಿ ಅಂದರೆ ಅದಕ್ಕೆ ಸರ್ಕಲ್ ಹಾಕ್ಬೇಕು ಈ ಥರ, ಇಲ್ಲ ಅಂದರೆ ಬೇಡ ಅಂತ, ಓಕೆನಾ. ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ಏನಿದು ಲಿಝರ್ಡ್ ಅಂತ, ಸೊ LIZARD ಲಿಝರ್ಡ್. ಇದನ್ನು ನೋಡ್ತೀವ ಮನೆಯಲ್ಲಿ, ನೋಡ್ತೀವಿ. ಸೊ ಇದಕ್ಕೆ ಒಂದು ಸರ್ಕಲ್ ಹಾಕಬೇಕು, ಅಥವಾ ದೊಡ್ಡದಾಗೆ ಹಾಕ್ಬಿಡಿ, ಒಂದು ಸರ್ಕಲ್ ಹಾಕ್ಬಿಡಿ, ಹಿಂಗೆ ಹಾಕ್ಬಿಟ್ಟು ಇಲ್ಲೆಲ್ಲಾದರೂ ಕೆಳಗಡೆ ಬರೀರಿ, ಅಥವಾ ಕ್ಲಾಸ್ ವರ್ಕಲ್ಲಿ ಬರೆದ್ರು ಓಕೆ. ನೆಕ್ಸ್ಟು ಸ್ವ್ಯಾನ್ ಅಥವಾ ಡಕ್ ಇದು, ಓಕೆ. ಸೊ ಇದನ್ನು ಕೂಡ ನಾವು ಮನೇಲಿ ನೋಡ್ತೀವ, ನೋಡಲ್ಲ, ಸೊ ಸರ್ಕಲ್ ಬೇಡ, ಆದರೆ ಡಕ್ ಅಂತ ಬರೀರಿ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಆ್ಯಂಟ್ ಮನೇಲಿ ನೋಡ್ತೀವ, ನೋಡಲ್ಲ, ಸೊ ಇದಕ್ಕೂ ಸರ್ಕಲ್ ಬೇಡ, ಜಸ್ಟು ANT ಅಂತ ಆ್ಯಂಟ್ ಅಂತ ಬರೀರಿ. ನೆಕ್ಸ್ಟ್ ಇಲ್ಲಿ ರ್ಯಾಬಿಟ್ ಮನೇಲಿ ನೋಡ್ತೀವ, ಇಲ್ಲ, ಸೊ ಸರ್ಕಲ್ ಮಾಡೋದು ಬೇಡ, ಜಸ್ಟು ರ್ಯಾಬಿಟ್ ಅಂತ ಬರೆಯೋಣ ಇಲ್ಲಿ, RABBIT ಅಂತ ರ್ಯಾಬಿಟ್. ನೆಕ್ಸ್ಟ್ ಇದು ಮೌಸ್ ಅಂತ, ಮೌಸ್ ಮನೇಲಿ ನೋಡ್ತೀವಿ, ಸೊ ನಾವು ಮೌಸ್ನ ಸರ್ಕಲ್ ಮಾಡ್ತೀವಿ, ಮೌಸ್ ಅಂತ ಬರಿತೀವಿ, ಓಕೆ, MOUSE ಅಂತ. ನೆಕ್ಸ್ಟು ಡಾಗ್ ಮನೇಲಿ ನೋಡ್ತೀವ, ಹೌದು, ಎಷ್ಟೊಂದು ಜನ ಡಾಗ್ನ ಸಾಕಿರ್ತೀವಿ, ಸೊ ಮನೆಯಲ್ಲಿ ನೋಡ್ತೀವಿ ಡಾಗ್, ಅದಕ್ಕೆ ಸರ್ಕಲ್ ಹಾಕಿದ್ದೀನಿ, DOG ಅಂತ ಬರಿತಾ ಇದ್ದೀನಿ. ನೆಕ್ಸ್ಟ್ ಇದು ಕ್ಯಾಟ್ನ ನೋಡಿರ್ತೀವಲ್ವ, ಮನೆಯಲ್ಲೆಲ್ಲ ಇರುತ್ತಲ್ವ, ಸೊ ಇದಕ್ಕೆ ಸರ್ಕಲ್ ಹಾಕ್ತಾಯಿದ್ದೀನಿ, ಇಲ್ಲಿ ಕ್ಯಾಟ್ ಅಂತ ಬರಿತಾ ಇದ್ದೀನಿ. ನೆಕ್ಸ್ಟು ಇದ್ಯಾವುದಿದು ಅನಿಮಲ್ ಅಥವಾ ಇನ್ಸೆಕ್ಟು, ಕರೆಕ್ಟ್, ಕಾಕ್ರೋಚ್ ಅಂತ. ಸೊ ಇದು ಮನೆಯಲ್ಲಿರುತ್ತೆ, ಸೊ ಅದಕ್ಕೆ ಇದನ್ನು ಸರ್ಕಲ್ ಹಾಕಿದ್ದೀನಿ, ಇಲ್ಲಿ ಕಾಕ್ರೋಚ್ ಅಂತ ಬರಿತಾ ಇದ್ದೀನಿ, COCKROACH ಅಂತ, ಕಾಕ್ರೋಚ್ ಅಂತ, ಇದು ಮನೆಯಲ್ಲಿರುತ್ತೆ. ನೆಕ್ಸ್ಟ್ ಇದು ಯಾವ ಅನಿಮಲ್ ಗೊತ್ತಾಯ್ತಾ, ಕರೆಕ್ಟ್, ಸರಿ, ಇದು ಫ್ರಾಗ್ ಅಂತ. ಸೊ ಇದು ಮನೇಲಿ ನೋಡ್ತೀರಾ ನೀವು, ನೋಡಲ್ಲ, ಅದಕ್ಕೆ ಇದನ್ನು ಸರ್ಕಲ್ ಮಾಡಲ್ಲ, ಜಸ್ಟ್ ಇಲ್ಲಿ ಫ್ರಾಗ್ ಅಂತ ಬರಿತೀನಿ, FROG ಅಂತ. ನೆಕ್ಸ್ಟು ಕೌ ಮನೇಲಿ ನೋಡ್ತೀರಾ, ಇಲ್ಲ, ಸೊ ಸರ್ಕಲ್ ಹಾಕಲ್ಲ, ಬರೀ ಕೌ ಅಂತ ಬರಿತೀನಿ. ನೆಕ್ಸ್ಟು ಇದ್ಯಾವುದು ಇನ್ಸೆಕ್ಟ್ ಇದು, ಕರೆಕ್ಟ್, ಗ್ರಾಸ್ ಹಾಪರ್ ಅಂತ. ಇದು ಮನೇಲಿರುತ್ತಾ, ಇಲ್ಲ, ಸೊ ಸರ್ಕಲ್ ಹಾಕಲ್ಲ, ಜಸ್ಟ್ ಇಲ್ಲಿ ಗ್ರಾಸ್ ಹಾಪರ್ ಅಂತ ಬರಿತೀನಿ, GRASSHOPPER, ಗ್ರಾಸ್ ಹಾಪರ್. ನೆಕ್ಸ್ಟ್ ಇದು ಬಟರ್ಫ್ಲೈ, ಇದು ಮನೇಲಿ ನೋಡ್ತೀವ, ಇಲ್ಲ, ಮನೇಲಿರಲ್ಲ, ಸೊ ಸರ್ಕಲ್ ಹಾಕೋದು ಬೇಡ, ಜಸ್ಟು ಬರೆಯೋಣ, BUTTER BUTTERFLY ಫ್ಲೈ, ಬಟರ್ಫ್ಲೈ ಅಂತ, ಓಕೆ. ಸೊ ಈ ಒಂದು ಮೈನು ಅಥವಾ ಈ ಒಂದು ಇದು ಕೂಡ ಮುಗೀತು ನಮ್ಮದು ಪೇಜ್, ಓಕೆನಾ. ಎಲ್ಲ ನೋಡಿ, ಲಿಝರ್ಡ್, ಡಕ್, ಆ್ಯಂಟ್, ರ್ಯಾಬಿಟ್, ಮೌಸ್, ಡಾಗ್, ಕ್ಯಾಟ್, ಕಾಕ್ರೋಚ್, ಫ್ರಾಗ್, ಕೌ, ಗ್ರಾಸ್ ಹಾಪರ್, ಬಟರ್ಫ್ಲೈ, ಓಕೆ. ನೆಕ್ಸ್ಟು ಇಲ್ಲೊಂದು ಸಾಂಗ್ ಇದೆ, ನೀವೇ ಹೇಳ್ಕೊಡಿ. ಬೌ ಬೌ ಸೇಸ್ ದಿ ಡಾಗ್, ಮ್ಯಾವ್ ಮ್ಯಾವ್ ಸೇಸ್ ದಿ ಕ್ಯಾಟ್, ಕಾಕೆ ಡೂಡಲ್ ಸೇಸ್ ದಿ ಕಾಕ್, ಕ್ರಾಕ್ ಕ್ರಾಕ್ ಸೇಸ್ ದಿ ಫ್ರಾಗ್, ದಿ ಶೀಪ್ ಬ್ಲೀಡ್ಸ್, ಕ್ವಾಕ್ ಕ್ವಾಕ್ ಸೇಸ್ ದಿ ಡಕ್, ದಿ ಲಯನ್ ರೋರ್ಸ್, ದಿ ಎಲಿಫೆಂಟ್ ಟ್ರಂಪೆಟ್ಸ್, ದಿ ಸ್ನೇಕ್ ಹಿಸಸ್, ದಿ ಕೌ ಮೂಸ್, ದಿ ಸ್ಪ್ಯಾರೋ ಸೇಸ್ ಚಿರ್ಪ್ ಚಿರ್ಪ್. ಅಂದರೆ ಇಲ್ಲೇನಿಲ್ಲ, ಯಾವ ಅನಿಮಲ್ ಏನೇನು ಸೌಂಡ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಹೇಳಿದ್ದಾರೆ, ನೋಡ್ಕೊಳ್ಳಿ. ಡಾಗ್ ಏನು ಹೇಳುತ್ತೆ, ಬೌ ಬೌ, ಕ್ಯಾಟ್ ಮ್ಯಾವ್ ಮ್ಯಾವ್, ಈ ಥರ, ಓಕೆ. ನೆಕ್ಸ್ಟು ಕಲರ್ ದಿ ಗಿವನ್ ಪಿಕ್ಚರ್. ಈಗ ಇಲ್ಲೊಂದು ಫಿಶ್ ಇದೆ,
ಈ ಫಿಶ್ನ ನೀವು ಕಲರ್ ಮಾಡಬೇಕು. ಸೊ ಫಿಶ್ ಯಾವ ಕಲರ್ ಇರುತ್ತೆ, ನಿಮಗೆ ಯಾವ ಥರ ಇಷ್ಟ, ಒಂದು ಗ್ರೇ ಕಲರ್ ಇರುತ್ತೆ ಅಂದ್ಕೊಳ್ಳಿ, ಅಥವಾ ನಿಮಗೆ ಯಾವುದಾದ್ರು ಆರೆಂಜ್ ಕಲರ್ ಇಷ್ಟ ಅಂದ್ಕೊಳ್ಳಿ, ಆರೆಂಜ್ ತೊಗೊಂಡು ಎಲ್ಲದನ್ನು ಕೂಡ ನೀವು ಫಿಶ್ನ ಕಲರ್ ಮಾಡಬೇಕಾಗತ್ತೆ. ಓಕೆನಾ? ನೋಡಿಕೊಂಡು ಫುಲ್ಲು ನಾನು ಸುಮ್ಮನೆ ಹಿಂಗೆ ಮಾಡಿರ್ತೀನಿ, ನೀವು ಫುಲ್ಲು ಫಿಶ್ನ ಕಲರ್ ಮಾಡಿ. ಒಂದೇ ಕಲರ್ ಬೇಡ, ಎಷ್ಟೊಂದು ಕಲರ್ ಬೇಕಾದರೂ ಮಾಡ್ಬೋದು, ಆ ಕಲರ್ನೆಲ್ಲ ನೀವು ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಬಟರ್ಫ್ಲೈ ಕೂಡ ನೀವು ಕಲರ್ ಯಾವ್ಯಾವ ಕಲರ್ ಇಷ್ಟನೋ ಎಲ್ಲ ಕಲರು ಕೂಡ ನೀವು ಮಾಡ್ಬೋದು. ನಾನು ಜಸ್ಟ್ ಸುಮ್ಮನೆ ಒಂದು ಸ್ವಲ್ಪ ಸುಮ್ಮನೆ ಹಿಂಗೆ ಮಾಡ್ತೀನಿ, ನೀವು ಬೇಕಾದರೆ ಬೇರೆ ಬೇರೆ ಕಲರೆಲ್ಲ ಹಚ್ಚಿ ಕಲರ್ಫುಲ್ಲಾಗಿ ನೀವು ಕಲರ್ ಮಾಡ್ಬೋದು. ಓಕೆನಾ? ನೋಡಿ, ಇಲ್ಲಿ ಟೈಗರ್ ಇದೆ. ಟೈಗರ್ ಯಾವ ಕಲರ್ ಇರುತ್ತೆ, ಒಂಥರ ಆರೆಂಜ್ ಶೇಡಲ್ಲಿರುತ್ತೆ. ನೀವು ಅದನ್ನು ತೊಗೊಂಡು ಎಲ್ಲ ಕೂಡ ಕಲರು ಮಾಡ್ಬೋದು. ಈ ಥರ ಎಲ್ಲ ನೋಡಿ ಕ್ಲೀನಾಗಿ ಕಲರ್ ಮಾಡಿ. ನಾನಿಲ್ಲಿ ಕಲರ್ ಮಾಡಿದ್ರೆ ಬ್ಲ್ಯಾಕ್ ಲೈನ್ಸ್ ಎಲ್ಲ ಹೋಗುತ್ತೆ, ನೀವು ಕಲರ್ ಮಾಡಿದ್ರೆ ಬ್ಲ್ಯಾಕ್ ಲೈನ್ಸ್ ಎಲ್ಲ ಇರುತ್ತೆ. ಸೊ ಚೆನ್ನಾಗಿ ಇದು ಕಾಣುತ್ತೆ ನಿಮಗೆ ಟೈಗರ್. ಓಕೆನಾ? ನೆಕ್ಸ್ಟು ಪ್ಯಾರೆಟ್ ಇದೆ. ಪ್ಯಾರೆಟ್ಗೆ ಯಾವ ಕಲರ್ ಬೇಕೋ ನೋಡಿಕೊಂಡು ಆ ಪ್ಯಾರೆಟ್ಗೆ ಕಲರ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಸಾಂಗ್ ಇದೆ, ಅದನ್ನು ನೋಡಿ. ನಾಟಿ ಲಿಟಲ್ ಮಂಕಿ ಜಂಪಿಂಗ್ ಅಪ್ ಆ್ಯಂಡ್ ಡೌನ್, ಮ್ಯಾವ್ ಮ್ಯಾವ್ ಸೇಸ್ ದಿ ಪುಸಿ ಈ ವಾಂಟ್ಸ್ ಟು ಬಾಸ್ ಅರೌಂಡ್, ಬೌ ಡಾಗಿ ಫಿಟ್ ಟು ಗಾರ್ಡ್ ದಿ ಹೌಸ್, ಕಾವ್ ಸ್ಕ್ರೀಮಿಂಗ್ ಕ್ರೋ ಫ್ಲೈ ಅವೇ. ನೋಡಿ, ಏನಂತ ಹೇಳಿದ್ರೆ ಈ ಮಂಕಿ ಏನು ಮಾಡುತ್ತೆ, ಕ್ಯಾಟ್ ಏನು ಮಾಡುತ್ತೆ, ಈ ಥರದ್ದೆಲ್ಲ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಜಸ್ಟ್ ಒಂದು ರೈಮ್ ಥರ. ಓಕೆ, ನೀವು ಸುಮ್ಮನೆ ಹಾಡು ಹೇಳ್ಕೊಳ್ಳೋದಷ್ಟೇ ಇದು. ಇಂಟಿಮೇಟ್ ದಿ ಮೂಮೆಂಟ್ ಆಫ್ ಅನಿಮಲ್ಸ್ ಗಿವನ್ ಬಿಲೋ. ಸೊ ಇಲ್ಲೇನು ಅಂದರೆ ಕೌ ಯಾವ ಥರ ಓಡಾಡುತ್ತೆ, ಕ್ರೋ ಯಾವ ಥರ ಆರುತ್ತೆ, ಫ್ರಾಗ್ ಯಾವ ಥರ, ಸ್ನೇಕ್ ಯಾವ ಥರ, ರ್ಯಾಬಿಟ್ ಯಾವ ಥರ. ಸೊ ಅದನ್ನು ಇಮಿಟೇಟ್ ಮಾಡಿ. ಇದನ್ನು ನಿಮ್ಮ ಟೀಚರ್ ಮಾಡ್ತಾರೆ. ಕೌ ನಡೆಯೋ ಥರ, ಕ್ರೋ ಥರ ಆರೋದು, ಫ್ರಾಗ್ ಥರ ಎಗರೋ ಥರ, ಇದೆಲ್ಲ ಕೂಡ ನಿಮ್ಮ ಟೀಚರು ನಿಮ್ಮ ಕೈಯಲ್ಲಿ ಮಾಡಿಸ್ತಾರೆ.